ನಿನ್ನೆ ರಾತ್ರಿ ರಾಜೇಶ್ವರಿಗೆ ಫೋನ್ ಮಾಡಿದ್ದ ಇನ್ನೊಬ್ಬ ಮಗಳು ಎಷ್ಟೇ ಬಾರಿ ಫೋನ್ ಮಾಡಿದ್ರು ಕೂಡ ಆಕೆ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ರಿಸೀವ್ ಮಾಡದೇ ಇರೋದಕ್ಕೆ ರಾಜೇಶ್ವರಿ ಇವತ್ತು ಮುಂಜಾನೆ ಬಂದು ಪರಿಶೀಲಿಸಿದಾಗ ಸಾವಿನ ಬಗ್ಗೆ ಮಾಹಿತಿ ತಿಳಿದಿದೆ. ಅಂದ್ರೆ ಅವರ ಇನ್ನೊಬ್ಬ ಮಗಳೇನಿದ್ದಾರೆ ಪದೇ ಪದೇ ಫೋನ್ ಮಾಡ್ತಾ ಇದ್ರಂತೆ, ರಿಸೀವ್ ಮಾಡಿರ್ಲಿಲ್ಲ. ಹಾಗಾಗಿ ಏನಾಗಿದೆ ಅಂತ ನೋಡೋದಕ್ಕೆ ಬಂದಾಗ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ತಿಳಿದಿರುವಂತದ್ದು. ಅಜ್ಜಿ ಮೊಮ್ಮಗನ ಶವ ಬೆಡ್ರೂಮ್ನಲ್ಲಿ ಇದ್ರೆ ಮಹಿಳೆಯ ಶವ ಕಿಚನ್ನಲ್ಲಿ ವಸಂತಾಳಿಗೆ ಆಂಧ್ರ ಮೂಲದ ನಂದ್ಯಾಲ ಗ್ರಾಮದ ವ್ಯಕ್ತಿ ಜೊತೆ ಈ ಹಿಂದೆ ವಿವಾಹ ಆಗಿತ್ತಂತೆ. ಆದ್ರೆ 2 ವರ್ಷಗಳ ಹಿಂದೆ ಪತಿಯಿಂದ ದೂರವಾಗಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ವಸಂತ ಅವರು 2 ವರ್ಷಗಳ ಹಿಂದೆ ಆತನಿಂದ ದೂರ ಆಗಿದ್ರಂತೆ. ಬಳಿಕ ಅನ್ಯ ಧರ್ಮದ ವ್ಯಕ್ತಿ ಜೊತೆ ಸಂಬಂಧವನ್ನ ಹೊಂದಿದ್ರು ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಹಾಗಾಗಿ 6 ತಿಂಗಳ ಹಿಂದೆಯೇ ಅನ್ಯ ಧರ್ಮದ ವ್ಯಕ್ತಿ ಜೊತೆ ಮದುವೆಯಾಗಿದ್ದಂತ ವಸಂತ ಏನಿದ್ದಾರೆ ಈಗ ಕೊಲೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ವಿಚಾರಗಳು ಈಗ ಹೊರಗೆ ಬರ್ತಿದ್ದಾವೆ. ಇದೇ ವಿಚಾರಕ್ಕೆ ವಸಂತಾಳ ಜೊತೆ ತಾಯಿ ಮಗನ ಕೊಲೆ ಆಗಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಇಬ್ರು ಮೃತದೇಹ ಬೆಡ್ರೂಮ್ನಲ್ಲಿ ಇರಿದ್ರೆ ಇವರ ಮೃತದೇಹ ವಸಂತ ಮೃತದೇಹ ಕಿಚನ್ನಲ್ಲಿ ಇರುವಂಥದ್ದು. ಹಾಗಾಗಿ ಈ ಹಿಂದೆ ಅಂದರೆ ಒಟ್ಟು 2 ಮದುವೆ ಅನ್ನುವಂಥ ಆರೋಪ. ಈಗ ಮೊದಲು ಒಬ್ಬರನ್ನ ಮದುವೆ ಆಗಿದ್ರು, ಅದಾದ ಬಳಿಕ ದೂರವಾಗಿ ಮತ್ತೆ ಅನ್ಯ ಧರ್ಮದ ವ್ಯಕ್ತಿಯೋರ್ವನನ್ನ ವರಿಸಿದ್ರಂತೆ, ಮದುವೆ ಆಗಿದ್ರಂತೆ. ಹಾಗಾಗಿ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ, ಕೊಲೆ ಆಗಿರಬಹುದು ಅನ್ನುವಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಏನಾಗುತ್ತೆ, ವಸಂತಾಳಿಗೆ ಆಂಧ್ರ ಮೂಲದ ನಂದ್ಯಾಲ ಗ್ರಾಮದ ವ್ಯಕ್ತಿ ಜೊತೆ ವಿವಾಹ ಆಗಿತ್ತಲ್ಲ, ಆ ವಿವಾಹಕ್ಕೂ ಮತ್ತೆ ಈಗ ಇತ್ತೀಚೆಗೆ ಆಗಿರುವಂಥ ವಿವಾಹಕ್ಕೂ ಮತ್ತೆ ಮೊದಲು ಸಂಬಂಧ ಮುರಿದು ಬಿದ್ದಿತ್ತಲ್ಲ, ಅದಕ್ಕೂ ಏನಾದರೂ ಸಂಬಂಧ ಇದೆಯಾ, ಹಳೆ ದ್ವೇಷವನ್ನ ಇಟ್ಕೊಂಡು ಏನಾದರೂ ಹತ್ಯೆ ಮಾಡಿದ್ರಾ, ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳೀಗ ಹುಟ್ಕೊಂಡಿದೆ. ತನಿಖೆಯನ್ನು ಕೂಡ ಪೊಲೀಸರು ನಡೆಸ್ತಿದ್ದಾರೆ.